ರಾಜ್ಯ ರಾಜಕೀಯದಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ವಿಚಾರ ಕಿಚ್ಚು ಹೊತ್ತಿಸಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ರಾಜಣ್ಣ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಎನ್ನಲಾಗಿದೆ. ಸಿಎಂ ಭೇಟಿ ಬಳಿಕ ಸಚಿವ ಕೆಎನ್ ರಾಜಣ್ಣ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಭಾಗಿಯಾಗಿದ್ದಾರೆ. ರಾಜೀನಾಮೆ ಸುದ್ದಿಯ ಬಳಿಕ ಕೆಎನ್ ರಾಜಣ್ಣ ಸದನಕ್ಕೆ ಹೋಗ್ತಿದ್ದಂತೆ ವಿಪಕ್ಷಗಳ ಆರ್ಭಟ ಜೋರಾಗಿತ್ತು. ಸದನದಲ್ಲೂ ರಾಜಣ್ಣ ರಾಜೀನಾಮೆ ವಿಚಾರದ ಚರ್ಚೆ ಕಾವೇರಿತ್ತು. ರಾಜಣ್ಣ ಸ್ಪಷ್ಟನೆ ನೀಡುವಂತೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ರಾಜೀನಾಮೆ ಕೊಟ್ಟು ಸದನಕ್ಕೆ ಬಂದಿದ್ದೀರಾ ಅಥವಾ ರಾಜೀನಾಮೆ ಕೊಡದೆಯೇ ಬಂದಿದ್ದೀರಾ ಅನ್ನೋದನ್ನ ತಿಳಿಸಬೇಕು. ಸದನಕ್ಕೆ ಮುಖ್ಯಮಂತ್ರಿಗಳು ಬರಲೇಬೇಕಿದ್ದು ಪಟ್ಟು ಹಿಡಿದಿದ್ರು. ಸಹಕಾರ ಇಲಾಖೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಯಾರಿಗೆ ಕೇಳಬೇಕು, ನಾವು ರಾಜಣ್ಣ ಅವರನ್ನ ಏನೆಂದು ಕರೆಯಬೇಕು, ಉತ್ತರಿಸಿ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡಿದ್ದಾವೆ. ಇಷ್ಟೆಲ್ಲ ವಾಗ್ವಾದಗಳು ನಡೀತಿದ್ರು ರಾಜಣ್ಣ ಇಷ್ಟೊಂದು ಮೌನವಾಗಿದ್ದಾರೆ. ಇದಕ್ಕೆ ಏನರ್ಥ ಅಂತ ವಿಪಕ್ಷಗಳು ಕಿಡಿಕಾರಿದ್ರು. ಇದಕ್ಕೆ ಉತ್ತರಿಸಿದ ಸ್ಪೀಕರ್ ಖಾದರ್ ಅವರಿನ್ನೂ ಮಂತ್ರಿಯೇ ಅಂತ ಪ್ರತಿಕ್ರಿಯಿಸಿದ್ರು. ಇದಕ್ಕೆ ಕೆಂಡಾಮಂಡಲರಾದ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿರುವುದು ನಮಗೆ ಗೊತ್ತಾಗಿದೆ. ರಾಜೀನಾಮೆ ಕೊಟ್ಟ ಬಳಿಕ ಇಲ್ಲೇ ಏಕೆ ಕುಳಿತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮಗೆ ಉತ್ತರ ಬೇಕೆಂದು ಆಗ್ರಹಿಸಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸ್ಪೀಕರ್ ನಿಮಗೇನಾದ್ರೂ ಹೇಳೋದು ಇದೆಯಾ ಅಂತ ರಾಜಣ್ಣರನ್ನ ಪ್ರಶ್ನೆ ಮಾಡಿದ್ದಾರೆ. ಬಳಿಕ ಎದ್ದು ನಿಂತ ರಾಜಣ್ಣ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ರು. ಮಾತನಾಡಬಾರ್ದು ಅಂತ ಹೇಳಿ ಪಾರ್ಲಿಮೆಂಟರಿ ಮಿನಿಸ್ಟರ್ ಹೇಳಿದ್ದಾರೆ. ಸಿಎಂ ಬರ್ತಾರೆ, ಅವರೇ ಮಾತಾಡ್ತಾರೆ. ಇಲ್ಲಿ ಹೇಗೆ ಕುಳಿತಿದ್ದೀರಾ ಅಂತ ಪದೇ ಪದೇ ಆರ್ ಅಶೋಕ್ ಹೇಳ್ತಾರೆ. ನನಗೆ ಸೀಟ್ ಅಲಾಟ್ ಆಗಿತ್ತು, ಕುಳಿತಿದ್ದೇನೆ. ಇಂತ ಕೀಳು ಮಟ್ಟದಲ್ಲಿ ಮಾತನಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ನಾನು ರಾಜೀನಾಮೆ ಕೊಟ್ಟಿದ್ದೇನೋ ಬಿಟ್ಟಿದ್ದೇನೋ ಅದು ಸಿಎಂ ಹೇಳ್ತಾರೆ. ಸಂಸದೀಯ ಸಚಿವರು ಹೇಳಿದ್ದಾರೆ, ಅದಕ್ಕೆ ಬದ್ಧನಾಗಿದ್ದೇನೆ ಅಂತ ರಾಜಣ್ಣ ಗರಂ ಆದ್ರು. ಇಷ್ಟಕ್ಕೂ ಬಿಡದ ವಿಪಕ್ಷಗಳು ಸತ್ಯ ಹೇಳಿ ಎಂದಷ್ಟೇ ಕೇಳ್ತಿದ್ದೇವೆ, ಇದಕ್ಕೆ ಉತ್ತರ ನೀಡಿ ಅಂತ ವ್ಯಂಗ್ಯವಾಡಿದ್ರು. ಇದಾದ ಕೂಡಲೇ ರಾಜಣ್ಣ ಅವರು ಸದನದಿಂದ ಹೊರ ನಡೆದಿದ್ದಾರೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 ಕೆಜಿ ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.